ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮೈಕ್ರೋ ಫೈನಾನ್ಸ್ ಹಾವಳಿ ವಿಚಾರವಾಗಿ ಚೆಲುವಾದಿ ನಾರಾಯಣಸ್ವಾಮಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ನಿಂದ ಸಾಕಷ್ಟು ಜನ ಸಾವನ್ನಪ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇತಿಮಿತಿ ಇಲ್ಲದೆ ಮೈಕ್ರೋ ಫೈನಾನ್ಸ್ ಹಾವಳಿ ನಡೀತಾ ಇದೆ. ಮೈಕ್ರೋ ಫೈನಾನ್ಸ್ನಿಂದ ಬಡವರಿಗೆ ವಂಚನೆಯಾಗ್ತಾ ಇದೆ. ಕುಮಾರಸ್ವಾಮಿ ಕಾಲದಲ್ಲಿ ಕಾನೂನಾತ್ಮಕ ತಿದ್ದುಪಡಿ ತಂದಿದ್ರು. ಈ ಸರ್ಕಾರ ಬಂದ ಮೇಲೆ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ. ರಾಜ್ಯ ಸರ್ಕಾರದ ನಿಯಮಾವಳಿಯನ್ನ ಗಾಳಿ ತೂರಿ ಮೈಕ್ರೋ ಫೈನಾನ್ಸ್ ನಡೆದುಕೊಳ್ತಾ ಇದೆ. ಇನ್ನೊಂದು ಕಡೆ ಗ್ಯಾರಂಟಿ ಕೊಟ್ಟಿದ್ದೇವೆ, ಗ್ಯಾರಂಟಿ ಹಣ 24,000 ರೂಪಾಯಿನಲ್ಲಿ ಕಾರು, ಬೈಕು ಮತ್ತು ಬೋರ್ವೆಲ್ ಹಾಕಿಸಿದ್ದಾರಂತೆ ಅಂತ ಬುರುಡೆ ಬಿಡ್ತಾ ಇದೆ. ರಾಮನಗರದಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಕಿಡ್ನಿ ಮಾರಿಕೊಂಡ ವರದಿಯಾಗಿದೆ. ಈ ಸರ್ಕಾರ ನಿದ್ದೆ ಮಾಡ್ತಾ ಇದೆಯಾ, ಬದುಕ್ತಿದ್ಯಾ, ಸತ್ತಿದ್ಯಾ ಅಂತ ಕೇಳಬೇಕಾಗುತ್ತೆ. ಇವರ ಅಧಿಕಾರ ಗುದ್ದಾಟದಲ್ಲಿ ಸರ್ಕಾರ ಜನರ ಬಲಿ ತೆಗೆದುಕೊಳ್ತಾ ಇದೆ. ಸರ್ಕಾರ ಕಾನೂನು ಗಾಳಿ ತೂರಿ ಮೈಕ್ರೋ ಫೈನಾನ್ಸ್ ನಡೀತಾ ಇದೆ. ಮೈಕ್ರೋ ಫೈನಾನ್ಸ್ ಜೊತೆ ಆನ್ಲೈನ್ ಗೇಮ್ ಹಾವಳಿ ಕೂಡ ನಡೀತಾ ಇದೆ. ರಾಜ್ಯ ಸರ್ಕಾರ ಇದರ ಬಗ್ಗೆ ಚಕಾರ ಎತ್ತುತ್ತಿಲ್ಲ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಈ ರೀತಿ ಹಾವಳಿಗಳು ನಡೀತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಚೆಲುವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಸುಮಾರು ಒಂದು ವಾರದಿಂದ ಇಡೀ ರಾಜ್ಯದಲ್ಲಿ ವರದಿಗಳನ್ನು ಗಮನಿಸ್ತಾ ಇದ್ದೇವೆ. ಜನರ ಹಾಹಾಕಾರಗಳನ್ನು ಗಮನಿಸ್ತಾ ಇದ್ದೇವೆ. ಇದ್ದಕ್ಕಿದ್ದಂತೆ ಮೈಕ್ರೋ ಫೈನಾನ್ಸ್ನ ವಿಚಾರದಲ್ಲಿ ಬಹಳ ಜನರು ಪ್ರಾಣ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ನ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಜಾಹೀರಾತುಗಳನ್ನು ನೀಡಲಾಗುತ್ತೆ. ಈ ಜಾಹೀರಾತು ಬರುವಾಗ ಹೇಳೋದು ಬಹಳ ಸುಲಭವಾಗಿ, ನಿಮಗೆ ಯಾವ ಗ್ಯಾರಂಟಿ ಬೇಕಾಗಿಲ್ಲ, ಆಮೇಲೆ ಅದಕ್ಕೆ ಇತಿಮಿತಿಯನ್ನು ಕೂಡ ಏನು ಹೇಳೋದಿಲ್ಲ, ಕಡಿಮೆ ಬಡ್ಡಿ ದರ ಹೇಳ್ತಾರೆ. ಇದೆಲ್ಲ ಹೇಳಿ 5,000, 10,000, 20,000, 25,000 ಇಷ್ಟೇ ಕೊಟ್ಟು ಬಿಡ್ತಾರೆ. ಕೊಟ್ಟಾದ ಮೇಲೆ ಎಲ್ಲ ದಾಖಲೆಗಳನ್ನು ತಗೊಂಡು ನಂತರ ಪ್ರಾರಂಭ ಮಾಡ್ತಾರೆ. ಸರ್ವಿಸ್ ಚಾರ್ಜಸ್ ಇದೆ, ನಮ್ಮ ರೆಪ್ರೆಸೆಂಟೇಟಿವ್ ನಿಮ್ಮ ಹತ್ರ ಬಂದು ಹೋಗಿದ್ದಕ್ಕೆ ಚಾರ್ಜಸ್ ಇದೆ, ಆಮೇಲೆ ಇಷ್ಟು ಬಡ್ಡಿ ಇದೆ, ನೀವು ಇಷ್ಟು ಕಟ್ಟಲಿಲ್ಲ ಅಂತಂತಂದ್ರೆ ಅದಕ್ಕೆ ಚಕ್ರ ಬಡ್ಡಿ ಇದೆ. ಇದನ್ನೆಲ್ಲ ಹೇಳಿ ಬಡವರನ್ನು ವಂಚನೆ ಮಾಡ್ತಕ್ಕಂಥ, ಸುಲಿಗೆ ಮಾಡ್ತಕ್ಕಂಥ ಕಾರ್ಯ ಬಹಳ ವೇಗವಾಗಿ ನಡೀತಾ ಇದೆ ರಾಜ್ಯದಲ್ಲಿ. ಹಿಂದೆ 5, 6, 7 ವರ್ಷಗಳ ಹಿಂದೆ ಕುಮಾರಸ್ವಾಮಿ ಅವರಿದ್ದಾಗ ಯಾವುದೇ ಫೈನಾನ್ಸ್, ಮೈಕ್ರೋ ಫೈನಾನ್ಸ್ ಇರ್ಬೋದು, ಬೇರೆ ಫೈನಾನ್ಸ್ ಇರ್ಬೋದು, ಕೊಟ್ಟಾಗ ಅದಕ್ಕೆ ಒಂದು ತಿದ್ದುಪಡಿಗಳನ್ನು ತಂದಿದ್ರು. ಯಾರೇ ಆಗಲಿ ನೇರವಾಗಿ ಹೋಗಿ ಅವರಿಗೆ ತೊಂದರೆ ಕೊಡಂಗಿಲ್ಲ. ಆಮೇಲೆ ಈ ಬಡ್ಡಿ, ಚಕ್ರ ಬಡ್ಡಿ ಅಂತ ಹೇಳಿ ಹಾಕಿ ಅವರಿಗೆ ಹಿಂಸೆ ಕೊಡಂಗಿಲ್ಲ. ಅದಕ್ಕೆ ತಿದ್ದುಪಡಿಗಳನ್ನು ಕಾನೂನಾತ್ಮಕವಾಗಿ ತಂದಿದ್ದು ಉಂಟು. ಹೀಗಿದ್ದರೂ ಕೂಡ ಈ ಸರ್ಕಾರ ಬಂದ ಮೇಲೆ ಯಾವ ಅಡೆತಡೆ ಇಲ್ಲದೆ ಬಡಜನರ ಸುಲಿಗೆ ಆಗ್ತದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.